ಆಮೇಲೆ ಮೊನ್ನೆನೂ ರೀಸೆಂಟ್ ಆಗಿ ಯಾವ್ದೋ ಒಂದು ಇಂಟರ್ವ್ಯೂ ನೋಡಿದ್ದೆ, ಅಲ್ಲೂ ಸ್ವಲ್ಪ ಏನೋ ತಪ್ಪಾಗಿ ಮಾತಾಡಿದ್ದಾರೆ ಚೈತ್ರ. ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ಇಲ್ಲ, ನಾನು ಟ್ರಸ್ಟ್ ಮೀ, ನಾನು ಇನ್ನ ಇವಾಗವರೆಗೂ ಒಂದ್ ಎಪಿಸೋಡ್ ನೋಡಕ್ಕಾಗ್ಲಿಲ್ಲ ನನಗೆ. ಹ್ಯಾಪಿ ಬರ್ಡೇ ಬಾಸ್, ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ. ಜೀವನದಲ್ಲಿರೋ ಇಲ್ದಿರೋ ಖುಷಿ ಎಲ್ಲ ದೇವ್ರು ಕೊಡ್ಲಿ. 100 ವರ್ಷ ಹಿಂಗೆ ಖುಷಿಯಾಗಿ ಬಾಳ್ರಿ. ಏನೇನ್ ಪ್ರಾಬ್ಲಮ್ ಆಗಿದ್ಯೋ ನಿಮ್ ಜೀವನಕ್ಕೆ ಅದನ್ನೆಲ್ಲ ದಾಟ್ಕೊಂಡು ನೀವು ತಿರ್ಗಾ ಕಮ್ ಬ್ಯಾಕ್ ಆಗ್ಬೇಕು, ತುಂಬಾ ದೊಡ್ಡ ಯಶಸ್ಸು ಕಾಣ್ಬೇಕು ಜೀವನದಲ್ಲಿ ಅಂತ ನಾನು ಮನಸ್ಪೂರ್ವಕವಾಗಿ ಬೇಡ್ಕೊಂತಾಗಿ ಮಾಡ್ತಿದ್ದಲ್ಲ. ನಾನು ಯೂಸ್ ಮಾಡ್ತಿದ್ದೆ ಚೈತ್ರಾಗ್ ನಿಜವೂ ಮೀಟ್ ಮಾಡಿ ಬಿಸಾಕ್ಬಿಟ್ರು. ಅಯ್ಯೋ ನೀನ್ ಮಾತಾಡ್ಬೇಡ ಕಣಮ್ಮ ಅಂತ. ಜನರು ಏನು ಅಭಿಪ್ರಾಯ ನಮ್ಮ ಬಗ್ಗೆ ಮಾತಾಡ್ತಾ ಇದಾರೋ ಅದನ್ನ ಬಂದು ನಮಗೆ ಸ್ವಲ್ಪ ತಲುಪಿಸೋದು. ಇಟ್ಸ್ ಲೈಕ್ ರಿಂಗಿಂಗ್ ಬೆಲ್ ಟು ಅಸ್. ಅದೇ ಯಾರ ಜೊತೆ ಹೆಂಗಿರ್ಬೇಕು ಅನ್ನೋದನ್ನ ಗೂಗಲ್ ಮಾಡ್ತಿದ್ದೆ. ಹಲೋ ಎವ್ರಿವನ್, ಮಹಾನ್ ಪರಿವಾರದ ಪ್ರಭುಗಳಿಗೆ ಸ್ವಾಗತ. ಇಲ್ಲಿ ಇವತ್ತು ಒಂದು ಸ್ಪೆಷಲ್ ಮೂಮೆಂಟ್ ಆಗಿರ್ಬೋದು ನನಗೂ ಆ್ಯಂಡ್ ನನ್ನ ಟೀಮ್ಗೂ, ಯಾಕಂದರೆ ನಾನು ಇವ್ರ ಫ್ಯಾನ್. ಹಾಗೂ ಇವತ್ತು ನಮ್ಮ ಫೇವ್ರೆಟ್ ಆಗಿರುವ ನಮ್ಮ ಬಿಗ್ ಬಾಸ್ ಲೈಕ್ ಸೀಸನ್ 11ನ ಕಂಟೆಸ್ಟೆಂಟ್ ಆಗಿರುವ ನಮ್ಮ ಸೆಕೆಂಡ್ ರನ್ನರ್ ಅಪ್ ಬುಜ್ಜಿ ಅವರು ಎ.ಕೆ.ಎ. ರಜತ್ ಕಿಶನ್ ಅವರ ಜೊತೆ ಇಂಟರ್ವ್ಯೂ ಮಾಡ್ತಾ ಇದೀವಿ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ ಕ್ವಶನ್, ಲೈಕ್ ಫ್ಯಾನ್ಸ್ ದ ಕ್ವಶನ್, ಫಸ್ಟ್ ಆಫ್ ಆಲ್ ಹೆಂಗಿದೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ? ಅದೇ ತುಂಬಾನೇ ಖುಷಿ ಇದೆ. ಯಾಕೆಂದ್ರೆ ಈ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟು ಒಳ್ಳೆ ಹೆಸರು ಮಾಡೋದು, ಆಮೇಲೆ ಈ ಮಟ್ಟಕ್ಕೆ ಹೆಸರು ಮಾಡೋದು, ಅದು ಬಿಗ್ ಬಾಸ್ ಇಂದ ಮಾತ್ರ ಸಾಧ್ಯ. ಬಿಕಾಸ್ ಇವಾಗ ನಾವು ಒಂದು ಮೂವಿ ಮಾಡ್ತೀವಿ ಅಂದ್ರೂ ಅದೆಲ್ಲ ಹಣೆ ಬರೋದ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಬಟ್ ವ್ಯಕ್ತಿತ್ವನ ತೋರಿಸ್ಕೊಳೋದು ಒಂದೇ ಶೋ ಅಂದ್ರೆ ಅದು ಬಿಗ್ ಬಾಸ್. ಸೊ ನಾನಾಗಿದ್ದಕ್ಕೆ ಆಚೆ ಐ ಥಿಂಕ್ ಎಲ್ಲೋ ಅದು ನನಗೆಲ್ಲೋ ಪ್ಲಸ್ ಪಾಯಿಂಟ್ ಆಗಿ ಜನನ ಈ ಮಟ್ಟಿಗೆ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಆಲ್ವೇಸ್ ಅದೇ ಲಕ್ಕಿ ಅಂತ ಹೇಳ್ಬೋದು ಅದಕ್ಕೆ. ಸರ್, ನೀವು ಮೇನ್ ರೀಸನ್ ಏನಕ್ಕೆ ಪಾಪ್ಯುಲರ್ ಆಗಿದ್ದೀರಾ ಅಂದರೆ ತುಂಬ ಬೋಲ್ಡ್ ಆಗಿ ಮಾತಾಡ್ತೀರಾ ಆ್ಯಂಡ್ ವೆರಿ ವಿಟ್ಟಿ, ಸಖತ್ ವಿಟ್ಟಿ ಪರ್ಸನ್, ವೆರಿ ಸ್ಮಾರ್ಟ್ ಅಂತ ತುಂಬ ಪಾಪ್ಯುಲರ್ ಆಗಿದ್ದೀರಾ. ಸೊ ಆ ರೀಸನಲ್ಲಿ ನಮ್ಗೆ ಹೆಂಗೆ ಒಂದು ಟಾಸ್ಕ್ ಆಗಲಿ ಏನೇ ಒಂದು ಸಿಚುವೇಶನ್ಸ್ ಏನೋ ಒಂದು ನಿಮಗೆ ಪ್ರೆಸೆಂಟ್ ಮಾಡಿದಾಗ ನೀವು ಹೆಂಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ? ಇಲ್ಲ, ನಂದು ಕ್ಯಾಲ್ಕುಲೇಷನ್ಸ್ ಎಲ್ಲ ಐ ಆಮ್ ವೆರಿ ಪೂರ್ ಅಟ್ ಕ್ಯಾಲ್ಕುಲೇಟಿಂಗ್. ಬಟ್ ಟಾಸ್ಕ್ ಅಂತ ಬಂದಾಗ ಹೆಂಗ್ ಹಾಡ್ಬೇಕು ಅಂತ ಗೊತ್ತಿತ್ತು. ಬಟ್ ಆದ್ರೆ ಇವಾಗ ಬೋಲ್ಡ್ ಆಗಿ ಮಾತಾಡೋದಾಗ್ಲಿ, ಇಲ್ಲ ಒಬ್ರ ಹತ್ರ ಏನಾದ್ರು ಹೇಳೋದಾಗ್ಲಿ, ಇಸ್ ನಥಿಂಗ್ ಪ್ಲಾನ್ಡ್. ಇವಾಗ ರಿಯಾಲಿಟಿ ಶೋ ಅಂದ್ರೆ ಯೂಶಲಿ ಏನಂತಾರೆ, ಅದೆಲ್ಲ ಸ್ಕ್ರಿಪ್ಟೆಡ್ ಗುರು, ಅವ್ರು ಹೇಳ್ಕೊಟ್ಟು ಮಾಡ್ತಾರೆ ಅಂತ. ಸಿ ಆಸ್ಕಿಂಗ್ ಮೀ ಕ್ವಶನ್ಸ್, ಸ್ಕ್ರಿಪ್ಟ್ ಮಾಡಕ್ ಆಗೋದು ಇಲ್ಲ. ನಾವು ಇಲ್ಲಿ ಮಾಡ್ಬೋದು, ಆಫ್ ದ ಕ್ಯಾಮ್ರಾ ಮಾಡ್ಬೋದು. ಬಟ್ ನೀವು ಸಡನ್ ಆಗಿ ಏನಾದ್ರು ಒಂದು ಕ್ವಶನ್ ಕೇಳಿದಾಗ ಅದಕ್ಕೆ ನಾವು ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಕೊಟ್ರೇನೆ ಅದು ರಿಯಲ್ ಅನ್ಸುತ್ತೆ ಜನಕ್ಕೆ. ನೀವು ಅಲ್ಲಿನೂ ಅಷ್ಟೇ, ಒಳಗೆ ಬಿಗ್ ಬಾಸ್ ಮನೇಲೂ ಅಷ್ಟೇ, ನಾವೇನಾದ್ರೂ ಪ್ಲಾನ್ ಮಾಡ್ಕೊಂಡು ಇಲ್ಲ ಸ್ಕ್ರಿಪ್ಟ್ ಮಾಡಿದ್ರೆ ಈ ಮಟ್ಟಕ್ಕೆ ದೊಡ್ಡ ಹಿಟ್ ಆಗ್ತಿರಲಿಲ್ಲ. ಇಟ್ ಈಸ್ ಅ ವೆರಿ ಟಫೆಸ್ಟ್ ಶೋ. ಆಮೇಲೆ ಅಲ್ಲಿ 2,000 ಜನ ಕೆಲಸ ಮಾಡ್ತಾರೆ ಹಗಲು ರಾತ್ರಿ ನಿದ್ದೆ ಇಲ್ಲದೆ. ಸೊ ಅದು ಸ್ಕ್ರಿಪ್ಟ್ ಮಾಡಿದ್ರು ಇಟ್ಲ ಅದು ಫೇಲೇ ಆಗೋದು. ಯಾಕಂದ್ರೆ ನಮ್ ಜನ ತುಂಬಾ ಸ್ಮಾರ್ಟ್, ಈಸಿಯಾಗಿ ಕಂಡು ಹಿಡಿದು ಬಿಡ್ತಾರೆ ಯಾರನ್ನ ಡೌ ಮಾಡಿದ್ರೆ. ಸೊ ಅದೆಲ್ಲ ಏನಿಲ್ಲ. ಅದೇ ಇವಾಗ ಹೆಂಗಿದೀವೋ ಹಂಗ್ ಮಾತಾಡಿದ್ರೇನೆ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಎಸ್, ಓಕೆ. ಸೊ ನೀವ್ ಹೇಳಿದ್ರಿ ಹೆಂಗಿದೀವೋ ಹಂಗ್ ಮಾತಾಡಿದ್ರೇನೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಮಗೂ ಕೂಡ ತುಂಬಾ ಈವನ್ ಆಸ್ ಅ ಲೈಕ್ ಫಾಲೋ ಅಪ್, ಬಿಗ್ ಬಾಸ್ ಫಾಲೋ ಅಪ್ ಫಸ್ಟ್ ಇಂದ ಸೀಸನ್ಸ್ ಇಂದ ನೋಡ್ಕೊ ಬಂದಿರೋರಾಗಿರ್ ನಾನು ಕೂಡ ಕೆಲವೊಂದು ಮೂಮೆಂಟ್ ಸ್ಕ್ರಿಪ್ಟೆಡ್ ಅಂತ ಅನ್ಕೊಂಡಿದ್ದೆ. ಬಟ್ ವೆನ್ ವಿ ಆರ್ ಆಕ್ಚುಲಿ ಸ್ಪೀಕಿಂಗ್ ವಿತ್ ದ ಕಂಟೆಸ್ಟೆಂಟ್ಸ್, ನಾವು ಮಾತಾಡ್ತಿರುವಾಗ ನಮ್ಗೆ ಆಕ್ಚುಲಿ ಗೊತ್ತಾಗ್ತು ಇಷ್ಟೊಂದಿದೆ. ಸೊ ನಾವು ಕುತ್ಕೊಂಡು ಒಂದು ಜಡ್ಜ್ ಮಾಡ್ಬಿಡ್ತೀವಿ. ಇವನ್ ಕೂಡ ನೀವು ಆಚೆ ಬಂದ್ಮೇಲೆ ಒಂದು ಸಿಚುವೇಶನ್ಸ್ ಆಗಿರ್ಲಿ, ನೀವು ಎಕ್ಸ್ಪ್ಲೇನ್ ಮಾಡೋ ರೀತಿ ನಮಗ್ ಪೋರ್ಟ್ರೇ ಆಗಿರೋ ರೀತಿನೂ ಬೇರೆ ಇತ್ತು. ಅದ್ರ ಬಗ್ಗೆ ಏನಂತೀರಾ? ಬಿಕಾಸ್ ಫಾರ್ ಎಕ್ಸಾಂಪಲ್ ಕೊಟ್ರೆ ತ್ರಿಮೋಕ್ಷಿ, ಸೊ ಅದು ತುಂಬಾ ಫೇಮಸ್ ಆಗೋಗಿತ್ತು. ಅಂಡ್ ನಮಗೂ ಕೂಡ ಬಿಗ್ ಬಾಸ್ ನೋಡುವಾಗ ಓಕೆ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಬಿಟ್ವೀನ್ ದೆಮ್, ಅವರಿಬ್ರ ಮಧ್ಯೆ ಏನೋ ಆಗ್ತಿದೆ ಅಂತ. ಅಂಡ್ ಕೆಲವೊಂದು ಸಿಚುವೇಶನ್ ನೀವು ಅಷ್ಟು ರ್ಯಾಶ್ ಆಗೇ ಇರಲ್ಲ, ಅದು ರ್ಯಾಶ್ ಆಗಿ ಪೋರ್ಟ್ರೇ ಆಗಿದೆ. ನೀವು ಅದ್ರ ಬಗ್ಗೆ ಹೇಗೆ ನೀವು ಡಿಸ್ಕ್ರೈಬ್ ಮಾಡ್ತೀರಾ? ಅದೇ ಎಕ್ಸಾಂಪಲ್, ಅದೇ ತ್ರಿಮೋಕ್ಷಿ ಹೇಳ್ಬೇಕು ಅಂದ್ರೆ ಅವರಿಬ್ರು ಹಾವು ಮುಂಗುಸಿ ತರನೇ ಇದು. ಒಬ್ರಿಗೆ ಹಾಕೊಂಡ್ರೆ ಒಬ್ರಿಗೆ ಆಗ್ತಾ ಇರ್ಲಿಲ್ಲ. ಬಟ್ ಆದ್ರೆ ತ್ರಿವಿಕ್ರಮ್ ಸ್ವಲ್ಪ ಕಾಮಾಗೆ ಇದ್ದ, ಅಷ್ಟೇನಿಲ್ಲ. ಬಟ್ ಮೋಕ್ಷಿ ವಾಸ್ ವೆರಿ ಸ್ಟ್ರಿಕ್ಟ್ ಅಬೌಟ್ ಇಟ್. ಅಂದ್ರೆ ಆಗಲ್ಲ ಅನ್ನೋ ತರನೇ ಇದ್ದಿದ್ದು. ಬಟ್ ಆಚೆ ಇದು ಎಲ್ಲಿಂದ ಎಲ್ಲಿ ಕರ್ಕೊಂಡೋದ್ರು ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ. ನಾವು ಆಚೆ ಹೋದ್ ಅದ್ ನೋಡಿದಾಗ ತುಂಬಾ ಶಾಕ್ ಅನಿಸ್ತು. ಬಟ್ ಇನ್ನೊಂದು ಕ್ವಶನ್ ಅನ್ನ ಕೇಳಿದ್ರಿ ನೀವು, ಲೈಕ್ ನಿಮ್ಗೂ ಕೂಡ ರ್ಯಾಶ್ ಆಗಿ ಪೋಟ್ರೆ ಆಯ್ತು, ಬಟ್ ನೀವ್ ಅಷ್ಟು ರ್ಯಾಶ್ ಆಗಿರ್ಲಿಲ್ಲ. ಬಿಕಾಸ್
ಅದು ನೀವು ಆಚೆ ಬಂದ್ಮೇಲೆ ನೀವು ಎಕ್ಸ್ಪ್ಲೇನ್ ಮಾಡೋ ಸಿಚುವೇಶನ್ಸ್ ಆಗಿರ್ಲಿ, ಒಂದು ಸಿಚುವೇಶನ್ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ, ಆತರ ಏನು ಆಗೇ ಇಲ್ಲ, ಅದು ಆತರ ಪೋಟ್ರೆ ಆಗತ್ತೆ, ನೀವ್ ಹಂಗ ಅನ್ಕೋಬೇಡಿ ಅಂತ ಹೇಳ್ತೀರಾ. ಸೊ ಆ ಸಿಚುವೇಶನ್ ಬಗ್ಗೆ ಅದು ಅವ್ರು ಆತರ ಪೋಟ್ರೆ ಮಾಡೋದಲ್ಲ, ಕೆಲವೊಂದ್ ಸಿಚುವೇಶನ್ ಅಲ್ಲಿ ಆತರ ಕಾಣಿಸುತ್ತೆ. ಯಾಕೆಂದ್ರೆ ಇವಾಗ ನಾವು ಅಕಸ್ಮಾತ್ ಏನಾದ್ರು ಒಳಗಡೆ ನಾವು ಏನಾದ್ರು ಒಂದು ಟಾಸ್ಕ್ ವಿಷಯದಲ್ಲಿ ಮಾತಾಡ್ಬೇಕು ಅಂತ ಹೇಳಿದಾಗ ನನಗೂ ಆಪೋಸಿಟ್ ಇರೋ ವ್ಯಕ್ತಿಗೆ ಆಗಲ್ಲ, ಅದನ್ನ ವಾಂಟೆಡ್ಲಿನೇ ಕ್ರಿಯೇಟ್ ಮಾಡ್ತಾರೆ ಟಾಸ್ಕ್ ಅಂತ. ಇವಾಗ ಟಾಸ್ಕ್ ಅಂತ ಒಂದು ಮಾಡ್ತಾರೆ, ಆಪೋಸಿಟ್ ಇವಾಗ ನನ್ಗೆ ಇನ್ನೊಬ್ರು ಆಗಲ್ಲ, ಅವ್ರನ್ನ ಆಪೋಸಿಟ್ ಹಾಕ್ಬಿಟ್ಟಾಗ ಏನಾಗುತ್ತೆ, ಅದು ಆಬ್ವಿಯಸ್ಲಿ ರಬ್ ಆಗುತ್ತೆ, ಕ್ಲಾಶ್ ಆಗುತ್ತೆ, ಜಗಳ ಆಗುತ್ತೆ. ಅದು ಸ್ಕ್ರಿಪ್ಟ್ ಅಲ್ಲ, ದೇ ಕ್ರಿಯೇಟ್ ಇಟ್ ಅಷ್ಟೇ. ಅದನ್ನ ನಾವ್ ಹೆಂಗ್ ತಗೊಂಡ್ ಹೋಗ್ತೀವಿ ಆಟ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಆಚೆಗಡೆ ಬಂದು ನೋಡಿದಾಗ ನಮ್ಗೆ ಇಷ್ಟು ದೊಡ್ಡದಾಗಿದೆಯಾ ಇದು ಅನ್ನೋದು ನಮ್ಗೆ ಆಚೆಗಡೆ ರೀಸೆಂಟ್ ಆಗಿ ಗೊತ್ತಾಗಿದ್ದು. ಬಟ್ ಅದು ಅದೇ ಏನು ಮಾಡಕ್ಕಲ್ಲ, ಟಾಸ್ಕ್ ಅಂತ ಬಂದಾಗ ಅದಾಗುತ್ತೆ. ಅದ್ರ ಬಗ್ಗೆ ನೀವೇನ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ ಅಂದ್ರೆ, ಲೈಕ್ ಏನೇ ಪೋಟ್ರೆ ಆಗಿದ್ರು ಅದು ಮೇ ಬಿ ಇಟ್ಸ್ ನಾಟ್ ಇಂಟೆನ್ಷನಲ್, ನಥಿಂಗ್ ಇಸ್ ಇಂಟೆನ್ಷನಲ್ ಸರ್. ಒಂದು ರಿಯಾಲಿಟಿ ಶೋ ಅಲ್ಲಿ ಏನು ಇಂಟೆನ್ಷನಲ್ ಆಗಿ ಬರಲ್ಲ, ಬಂದ್ರು ಕೂಡ ದಟ್ಸ್ ಲೈಕ್ ಆಲ್ ನಾವು ಏನಾರ ಕ್ರಿಯೇಟ್ ಮಾಡಿ ಫ್ಯಾನ್ಸ್ ಆಗಿ ಒಂದು ಲೈಕ್ ಫೇವರಿಸಮ್ ಮಾಡಿ ಕೂಡ ಆ ತರನು ಕ್ರಿಯೇಟ್ ಆಗ್ಬೋದು. ಅದ್ರ ಬಗ್ಗೆ ನೀವ್ ಏನಂತ ಹೇಳ್ಬೋದು? ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ಓಕೆ, ಸೊ ನೈಸ್ ಸರ್. ಇನ್ನೊಂದು ಕ್ವಶನ್, ಲೈಕ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅಲ್ಲಿ, ಅಷ್ಟು ಕಂಟೆಸ್ಟೆಂಟ್ಸ್ ಅಲ್ಲಿ ನಿಮ್ಗೆ ಓವರ್ ಥಿಂಕಿಂಗ್ ಅನ್ಸಿದ್ದು ಯಾರು? ಅವ್ರಿಗೆ ಅವಾರ್ಡೇ ಕೊಡ್ಬೋದು ಓವರ್ ಥಿಂಕಿಂಗ್ ಅಂತ. ಇವನು ಗೋಲ್ಡ್ ಸುರೇಶ್. ಓಕೆ ಫೈನ್ ಸರ್. ಗಾಸಿಪ್ ತುಂಬಾ ಯಾರು ಮಾಡ್ತಿದ್ರು? ಗಾಸಿಪ್ ಮಂಜು. ಫಾರ್ ಎಕ್ಸಾಂಪಲ್ ಸರ್, ಇವಾಗ ನಮ್ಗೆ ಟೆಲಿಕಾಸ್ಟ್ ಆಗ್ದಿಲ್ಲ ಯಾವ್ದಾರ ಒಂದು ಹೇಳ್ಬೋದಾ ನೀವು? ಇಲ್ಲ, ನಾನು ಟ್ರಸ್ಟ್ ಮೀ, ನಾನು ಇನ್ನ ಇವಾಗವರೆಗೂ ಒಂದ್ ಎಪಿಸೋಡ್ ನೋಡಕ್ ಆಗ್ಲಿಲ್ಲ ನನಗೆ. ಬಿಗ್ ಬಾಸ್ ಒಂದ್ ಎಪಿಸೋಡ್ ನೋಡಿಲ್ಲ ನಾನು. ನನಗೆ ಟೆಲಿಕಾಸ್ಟ್ ಅಲ್ಲಿ ಏನೇನು ಇದೆ ಅನ್ನೋದೇ ಗೊತ್ತಿಲ್ಲ ನನಗೆ. ನಾನು ಈ ರೀಲ್ಸ್ ಅಲ್ಲಿ ಏನ್ ನೋಡ್ತಾ ಇದೀನೋ, ಇಲ್ಲ ಫ್ಯಾನ್ಸ್ ಏನ್ ಕ್ರಿಯೇಟ್ ಮಾಡಿದಾರೋ, ಇಲ್ಲ ನನ್ನ ಫ್ರೆಂಡ್ಸ್ ಏನ್ ತೋರಿಸ್ತಾ ಇದಾರೋ, ನಾನು ಅದನ್ನ ಮಾತ್ರ ನೋಡಿರೋದು. ಸೊ ಟೆಲಿಕಾಸ್ಟ್ ನಾನು ಇವತ್ತವರೆಗೂ ಒಂದ್ ಎಪಿಸೋಡ್ ನೋಡಿಲ್ಲ. ನಾನು ಎಂಟ್ರಿ ಎಪಿಸೋಡ್ ಸಹಿತ ನಾನು ಇನ್ನ ಒಂದು ನೋಡಿಲ್ಲ. ಸೊ ಐ ಹ್ಯಾವ್ ಟು ಸ್ಟಾರ್ಟ್ ಸೀಯಿಂಗ್. ಯಾಕಂದ್ರೆ ನಾನು ನೋಡಿ, ಇವಾಗ ನಿಮ್ಗೆ ಲೇಟ್ ಆಯ್ತು, ಅವನೊಂದು ಮುಗಿಸ್ಕೊಂಬಂದೆ, ನೆಕ್ಸ್ಟ್ ನಂಗೆ ಶೂಟ್ ಇದೆ ಬಾಯ್ಸ್ ಅಂಡ್ ಗರ್ಲ್ಸ್ ರಿಹರ್ಸಲ್ಸ್, ಅಲ್ಲಿಗೆ ಹೋಗ್ತಾ ಇದೀನಿ. ಸೊ ಐ ಹ್ಯಾವ್ ನೋ ಟೈಮ್. ನಾನು ಫ್ರೀ ಮಾಡ್ಕೊಂಡು ನೋಡಿದ್ಮೇಲೆ ಐ ಕ್ಯಾನ್ ಕಮೆಂಟ್ ಅಬೌಟ್ ಇಟ್. Okay, fine. We'll be waiting for your comment because we need some gossip, some spilling of the tea. Because ನಾವು ಒಂದು ಫಾಲೋ ಅಪ್ ಆಗಿ ಓಕೆ ಬ್ಯಾಕ್ ಕ್ಯಾಮ್ರಾ ಏನಾಗಿರ್ಬೋದು ಅಂತ ನಮಗೂ ಕ್ಯೂರಿಯಸ್ ಆಗಿರ್ಬೋದು. ಲೈಕ್ ಏನು ನಮ್ಗೆ ಹೈರ್ ಆಗ್ದಿಲ್ಲ, ಇದು ನಮಗೂ ಗೊತ್ತಾಗ್ಬೇಕು ಒಂದು ಸ್ಮಾಲ್. ಅದೇ ಡೆಫಿನೆಟ್ ಆಗಿ ಹೇಳ್ತೀನಿ, ಯಾಕಂದ್ರೆ ನಾನು ಇನ್ನೂ ನೋಡೇ ಇಲ್ಲ ಒಂದು ಎಪಿಸೋಡ್. ಸೊ ನೋಡಿದ್ಮೇಲೆ ಕಮೆಂಟ್ ಮಾಡ್ರೆ ಚೆನ್ನಾಗಿರುತ್ತಲ್ಲ. ಓಕೆ ಸರ್, ನಿಮ್ಗೆ ಮೋಸ್ಟ್ ಎಂಟರ್ಟೈನಿಂಗ್ ಫೈಟ್ ಅನ್ಸಿದ್ದು ಬಿಗ್ ಬಾಸ್ ಮನೇಲಿ ಯಾವ್ದಾಗಿರ್ಬೋದು? ಎಂಟರ್ಟೈನಿಂಗ್ ಫೈಟ್ ಅಂದ್ರೆ ಮೋಸ್ಟ್ಲಿ ನಂದು ಮಂಜು ಇದೇನೆ. ಅದು ಬಿಟ್ರೆ ನಂದು ಸುರೇಶ್ ಅನ್ಸುತ್ತೆ, ಇಲ್ಲ ನಂದು ಚೈತ್ರ ಅದಿರ್ಬೋದು. ನಿಮ್ ಬಾಸ್ ಹೆಂಗಿದ್ದಾರೆ ಸರ್? ಚೆನ್ನಾಗಿರಲ್ಲ, ಅವಳಿಗೇನು ನಮಗಿಲ್ಲ. ಓಕೆ ಸರ್, ಬಿಗ್ ಬಾಸ್ ಮನೆಯಲ್ಲಿ ಒಂದು ಮ್ಯೂಟ್ ಬಟನ್ ಅಂತ ಇದ್ದಿದ್ರೆ ಯಾರು ತುಂಬಾ ಯೂಸ್ ಮಾಡಬಹುದಾಗಿತ್ತು? ಲೈಕ್ ಯಾರು ತುಂಬಾ ಯೂಸ್ ಮಾಡ್ತಿದ್ದಲ್ಲ, ನಾನು ಯೂಸ್ ಮಾಡ್ತಿದ್ದೆ ಚೈತ್ರಾಗೆ. ಮ್ಯೂಟ್ ಬಟನ್ ಇದ್ರೆ ನಿಜವಲ್ಲ ಐ ವಿಶ್ ಸೋ ಮಚ್ ಆ ಮ್ಯೂಟ್ ಬಟನ್ ಕೊಟ್ಬಿಟ್ಟಿದ್ರೆ ಶಕ್ತಿ ನಂಗೆ ದೇವರು. ಚೈತ್ರಾಗ ನಿಜವಲ್ಲ ಮ್ಯೂಟ್ ಮಾಡಿ ಬಿಸಾಕ್ಬಿಟ್ರುವೆ. ಅಯ್ಯೋ ನೀನ್ ಮಾತಾಡ್ಬೇಡ ಕಣಮ್ಮ ಅಂತ, ಅಷ್ಟು ಒಂಥರ ಅದು ಇದಾಗೋದು. ಯಾಕಂದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ, ಇವಾಗ ಒಬ್ರಿಗೆ ಆಲೋಚನೆ ಮಾಡಕ್ಕೆ ಶಕ್ತಿ ಇದೆ ಅಂದಿದ್ ಕಾರಣಕ್ಕೆ, ಲೋಕಜ್ಞಾನ ಇರೋ ಕಾರಣಕ್ಕೆ ಏನಾದ್ರೂ ಒಂದು ವಿಷಯನ ಹೇಳಿದ್ರೆ ಅದನ್ನ ಸ್ಟ್ರೈಟ್ ಆಗಿ ಆ ವಿಷಯಕ್ಕೆ ತಗೊಂಡ್ ಹೋಗ್ಬೇಕು. ಅದನ್ನ ಹಲವಾರು ರೀತಿ ತಿರ್ಗಿಸ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಹೇಳ್ಕೊಂಡು ಬರೋದು ಚೆನ್ನಾಗಿಲ್ಲ. ನನ್ಗೆ ಅಲ್ಲಿ ಒಳಗನ್ಸಿದ್ದು ಅದನ್ನೇ. ಆಮೇಲೆ ಮೊನ್ನೆನೂ ರೀಸೆಂಟ್ ಆಗಿ ಯಾವ್ದೋ ಒಂದು ಇಂಟರ್ವ್ಯೂ ನೋಡಿದ್ದೆ, ಅಲ್ಲೂ ಸ್ವಲ್ಪ ಏನೋ ತಪ್ಪಾಗಿ ಮಾತಾಡಿದ್ದಾರೆ ಚೈತ್ರ. ನೋಡಾದ್ರೆ ದಟ್ಸ್ ಓಕೆ, ಅದೇ ಅವ್ರವ್ರ ವ್ಯಕ್ತಿತ್ವನ ಅವ್ರವ್ರ ತೂಕನ ಅವ್ರವ್ರಿಗೆ ಬಿಟ್ಬಿಡ್ತೀವಿ. ಸರ್ ಇನ್ನೊಂದೇನಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಲೈಕ್ ಒಂದು 5 ಮೆಂಬರ್ಸ್ ನೇಮ್ ಹೇಳ್ತೇನೆ, ಅವ್ರಿಗೆ ಒಂದು ನಿಕ್ ನೇಮ್ ಅಂತ ಕೊಡ್ತೀರಾ ಅಂದ್ರೆ ಏನ್ ಕೊಡ್ತೀರಾ ಅಂತ? ಫಸ್ಟ್ ತ್ರಿವಿಕ್ರಮ್ ಇಂದ ಸ್ಟಾರ್ಟ್ ಮಾಡ್ತೀವಿ. ತ್ರಿವಿಕ್ರಮ್ ಡಾರ್ಲಿಂಗ್. ಓಕೆ. ಭವ್ಯ ಅವರು? ತಮ್ಮ. ಮೋಕ್ಷಿತಾ? ಕ್ಯೂಟಿ. ಮಂಜು ಒಳ್ಳೆ ವ್ಯಕ್ತಿ, ಸಂಜೆ ಮೇಲೆ ಸಿಗಬಾರ್ದು. ಗೌತಮಿ ಅವರು? ಗೌತಮಿ ಪಾಸಿಟಿವಿಟಿ. ಓಕೆ. ಲಾಸ್ಟ್ ಬಟ್ ಲೀಸ್ಟ್ ಹನುಮಂತ ಅವರು? ಹನುಮಂತು ಕ್ಲೆವರ್ ಡಾರ್ಲಿಂಗ್. ಓಕೆ, ಸೊ ನೈಸ್. ಓಕೆ, ನೀವು ಬಿಗ್ ಬಾಸ್ ಜರ್ನಿನ ಒಂದು ಸಾಂಗ್ ಮೂಲಕ ನೀವು ಹಾಡ್ತೀರಾ ಅಂದ್ರೆ ಯಾವ ಸಾಂಗ್? ಸಾಂಗ್ ಮೂಲಕನಾ? ಕುಲದಲ್ಲಿ ಕೀಳಿ ಯಾವುದು ಹುಚ್ಚಪ್ಪ ಹಾಡ್ಬೋದಾ ಸರ್? ಅದ್ ನನ್ಗೆ ಅಷ್ಟು ಬರಲ್ಲ. ಅದೇ ಅದ್ರಲ್ಲಿ ಒಂದು ಲೈನ್ ಬರುತ್ತೆ, ಇವಾಗ ದೊಡ್ಡವರೇನು ಚಿಕ್ಕವರೇನು ಸತ್ ಮೇಲೆ ಎಲ್ಲರೂ ಒಂದೇ ಜಾಗಕ್ಕೆ ಬಂದು ಮಣ್ಣಾಗೋದು ಅಂತ. ಸೊ ಆ ಮನೆ ಹೆಂಗೆ ಅಂದ್ರೆ,
ದೊಡ್ಡವ್ರನ್ನು ಹಂಗೆ ನೋಡುತ್ತೆ, ಚಿಕ್ಕವ್ರನ್ನು ಹಂಗೆ ನೋಡುತ್ತೆ, ಸರಿ ಸಮಾನವಾಗಿ ತೂಗಿಸುತ್ತೆ. ಆಮೇಲೆ ಒಂದು ನ್ಯಾಯ ಕೊಡಬೇಕು ಅಂದ್ರೆ ಒಂದು ಚಿಕ್ಕ ವ್ಯಕ್ತಿ, ಎಲ್ಲಿಂದನೋ ಯಾವ್ದೋ ಮೂಲೆಯಿಂದ ಬಂದಿರೋ ಒಂದು ಚಿಕ್ಕ ವ್ಯಕ್ತಿ ತುಂಬಾ ಕೋಟ್ಯಾಧಿಪತಿ ಮುಂದೆ ನಿಂತ್ರು ಅವನಿಗೆ ಏನ್ ಮರ್ಯಾದೆ ಸಿಗ್ತಾ ಇದೆಯೋ ಆಪೋಸಿಟ್ ವ್ಯಕ್ತಿಗೂ ಅದೇ ಮರ್ಯಾದೆ ಸಿಗಬೇಕು ಅನ್ನೋದಕ್ಕೆ ಮಾಡಿರುವಂತ ಮನೆ ಅದು. ಅಂಡ್ ಪರ್ಫೆಕ್ಟ್ ಸಾಂಗ್ ಇದಕ್ಕೆ. ಅದಕ್ಕೆ there is always equality ಅಂತ. ಈಕ್ವಾಲಿಟಿ. ಎಸ್. ಓಕೆ ಸರ್, ಇನ್ನೊಂದು ಸುದೀಪ್ ಸರ್ ನಿಮ್ಗೆ ಪ್ರತಿ ವಾರ ಬಂದು ಹೇಳ್ತಿದ್ರು, ಲೈಕ್ ಒಂದು ಲೆಸನ್ ಆಗಿ ಹೇಳ್ತಿದ್ರು, ಒಂದು ಪ್ರೀಚ್ ಆಗಿ ಮಾಡ್ತಿದ್ರು. ಸೊ ನಿಮ್ಗೆ ಅದು ಎಷ್ಟು ಇಂಪ್ಯಾಕ್ಟ್ ಆಯ್ತು ಬೋತ್ ಹೌಸ್ ಅಲ್ಲಿ ಮನೇಲಿ ಕೂಡ ಅಂಡ್ ಪೋಸ್ಟ್ ಬಿಗ್ ಬಾಸ್ ಹಾಗೆ ಕೂಡ? ಅದೇ ಏನು ಅಂದ್ರೆ ಅಲ್ಲಿ ಮನೆಯೊಳಗಿದ್ದಾಗ ನಮ್ಗೆ ಆಚೆ ಪ್ರಪಂಚ ಏನು ಅಂತಾನೆ ಗೊತ್ತಿರಲ್ಲ. ಆಚೆಗಡೆ ಏನ್ ನಡೀತಾ ಇದೆ, ಏನ್ ಬಿಡ್ತಾ ಇದೆ, ಯಾರು ಪ್ಲಸ್ ಅಲ್ಲಿ ಇದ್ದಾರೆ, ಯಾರು ಮೈನಸ್ ಅಲ್ಲಿ ಇದ್ದಾರೆ, ವಿ ಹ್ಯಾವ್ ನೋ ಕ್ಲೂ, ಝೀರೋ. ಸ್ಯಾಟರ್ಡೆ ಸಂಡೇ ಸುದೀಪ್ ಸರ್ ಬಂದು ಇದು ಮಾಡ್ತಾರ ತಪ್ಪು ಹುಷಾರು ಅಂತ ಹೇಳೋವರೆಗೂ ನಮ್ಗೇನು ಗೊತ್ತಾಗಲ್ಲ ಅಲ್ಲಿ. ಸೊ ಅವ್ರ ಮಾತನ್ನ, ಯಾಕಂದ್ರೆ ಸುದೀಪ್ ಸರ್ ಅವ್ರು ಪರ್ಸನಲಿ ಹೇಳೋದಲ್ಲ, ಅದು ಜನರು ಏನು ಅಭಿಪ್ರಾಯ ನಮ್ಮ ಬಗ್ಗೆ ಮಾತಾಡ್ತಾ ಇದಾರೋ ಅದನ್ನ ಬಂದು ನಮಗೆ ಸುದೀಪ್ ಸರ್ ತಲುಪಿಸೋದು. ಇಟ್ಸ್ ಲೈಕ್ ರಿಂಗಿಂಗ್ ಬೆಲ್ ಟು ಅಸ್, ಎಚ್ಚೆತ್ಕೊಳ್ಳಿ ಅಂತ. ಅವ್ರ ಮಾತನ್ನ ಕೇಳ್ಕೊಂಡ್ ಬಂದ್ಬಿಟ್ರೆ ಸೀದಾ ಫಿನಾಲೆಗೆ ಬಂದ್ಬಿಡ್ಬೋದು, ಇನ್ನ ಕರೆಕ್ಟ್ ಆಗಿ ಆಡ್ಬಿಟ್ರೆ ಗೆದ್ದು ಬಿಡ್ಬೋದು. ಅವ್ರ ಮಾತು ಕೇಳಿದ್ರೆ ಎಷ್ಟೋ ಜನ ಆಚೆ ಬಂದಿರೋದು ಇದೆ. ಓಕೆ ಸರ್, ಇವತ್ತು ನೀವ್ ತುಂಬಾ ಫೇವ್ರೇಟ್ ಅಂದ್ರೆ ದರ್ಶನ್ ಅವರು ಹಾಗೂ ಸುದೀಪ್ ಸರ್ ಅವರು ಅಂತ ಯಾವಾಗ್ಲೂ ಹೇಳ್ತಾರೆ. ಇವತ್ತು ದರ್ಶನ್ ಸರ್ ಅವ್ರದ್ದು ಬರ್ಡೇ. ಸೊ ನೀವು ಒಂದು ವರ್ಡ್ ಹೇಳ್ತೀರಾ ಅಂದ್ರೆ ಅವ್ರ ಬರ್ಡೇಗೆ ಏನಾಗಿರ್ಬೋದು? ಅದೇ ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ ಬಾಸ್, ಎಲ್ಲ ನಿಮ್ಗೆ ಇರೋ ಹ್ಯಾಪಿ ಬರ್ಡೇ ಬಾಸ್. ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ. ಜೀವನದಲ್ಲಿರೋ ಇಲ್ದಿರೋ ಖುಷಿ ಎಲ್ಲ ದೇವ್ರು ಕೊಡ್ಲಿ. 100 ವರ್ಷ ಹಿಂಗೆ ಖುಷಿಯಾಗಿ ಬಾಳ್ರಿ. ಏನೇನ್ ಪ್ರಾಬ್ಲಮ್ ಆಗಿದ್ಯೋ ನಿಮ್ ಜೀವನಕ್ಕೆ ಅದನ್ನೆಲ್ಲ ದಾಟ್ಕೊಂಡು ನೀವು ತಿರ್ಗಾ ಕಮ್ ಬ್ಯಾಕ್ ಆಗ್ಬೇಕು, ತುಂಬಾ ದೊಡ್ಡ ಯಶಸ್ಸು ಕಾಣ್ಬೇಕು ಜೀವನದಲ್ಲಿ ಅಂತ ನಾನು ಮನಸ್ಪೂರ್ವಕವಾಗಿ ಬೇಡ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಸರ್. ಇನ್ನೊಂದು, ಇವಾಗ ಬಿಗ್ ಬಾಸ್ ಮನೇಲಿ ನಿಮ್ಗೆ ಫೋನ್ ಎತ್ಕೊಂಡು ಹೋಗೋ ಆಪರ್ಚುನಿಟಿ ಇತ್ತು ಅಂದ್ರೆ ಫಸ್ಟ್ ವರ್ಡ್ ನೀವು ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ಏನ್ ಗೂಗಲ್ ಮಾಡ್ತಿದ್ರಿ? ಲೈಕ್ ನಿಮ್ಗೆ ಒಂದು ವರ್ಡ್ ಆರ್ ನಿಮ್ಗೆ ಒಂದು ಸಿಚುವೇಶನ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಗೂಗಲ್ ಫಸ್ಟ್ ಯೂಸ್ ಮಾಡ್ತೀರಾ ಅಂದ್ರೆ ಯಾವ ಸಿಚುವೇಶನ್ ಆಗಿರ್ಬೋದಾಗಿತ್ತು? ಅದೇ ಯಾರ ಜೊತೆ ಹೆಂಗಿರ್ಬೇಕು ಅನ್ನೋದನ್ನ ಗೂಗಲ್ ಮಾಡ್ತಿದ್ದೆ. ಯಾಕಂದ್ರೆ ಅಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ ಜೀವನದಲ್ಲಿ. ಚೆನ್ನಾಗಿರ್ತೀವಿ ಒಬ್ರ ಹತ್ರ, ಚೆನ್ನಾಗಿದ್ದವ್ರೆ ನಮ್ಗೆ ಬೆನ್ನ ಚೂರಿ ಹಾಕ್ಬಿಡ್ತಾರೆ. ಒಬ್ರ ಹತ್ರ ಚೆನ್ನಾಗಿರಲ್ಲ, ಅವ್ರು ನಮ್ಗೆ ಒಳ್ಳೇದ್ ಬಯಸ್ತಾ ಇರ್ತಾರೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇನ್ ಲೈಫ್. ಶೋನಾ ಆಫ್ಟರ್ ಲೈಕ್ ಬಿಗ್ ಬಾಸ್ ಅದೇ ಇಟ್ ಇಸ್ ವೆರಿ ಹ್ಯೂಜ್. ನಮ್ಗೆ ಅದು ಗೊತ್ತೂ ಇರ್ಲಿಲ್ಲ. ಅಂದ್ರೆ ಈ ಮಟ್ಟಕ್ಕೆ ಒಂದು ಹೆಸರಾಚೆ ಮಾಡಿದೀವಿ, ಈ ಮಟ್ಟಕ್ಕೆ ನಮ್ಗೆ ಪ್ರೀತಿ ಕೊಡ್ತಾ ಇದಾರೆ ಜನ, ನಮ್ಗೆ ಐಡಿಯಾನೇ ಇರ್ಲಿಲ್ಲ. ಬಟ್ ನಮ್ಗೆ ಇಂಡೈರೆಕ್ಟ್ ಆಗಿ ಯಾವಾಗ ಗೊತ್ತಾಗೋದು ಅಂದ್ರೆ ಪ್ರತಿ ವಾರ ನಾವು ಸೇವ್ ಆದಾಗ ಮಾತ್ರ ಗೊತ್ತಾಗೋದು, ನಾವೆಲ್ಲ ಜನಕ್ಕೆ ಇಷ್ಟ ಆಗ್ತಾ ಇದೀವಿ ಅಂತ. ಬಟ್ ಅದೊಂದ್ಸತಿ ಓವರ್ ಕಾನ್ಫಿಡೆನ್ಸ್ ತಗೊಂಡ್ರು ತುಂಬಾ ಜನ, ನಾವೇನೇ ಮಾಡೋದು ಜನ ನಮ್ ಕಾಪಾಡ್ತಾರೆ ಅಂತ. ಸೊ ಅದೇ ಜನ ಎಲ್ಲಿ ಕೊಡ್ಬೇಕು ಅವ್ರಿಗೆಲ್ಲ ಕೊಟ್ರು. ಅದೇ ನಮ್ಗೆ ಅತಿಯಾದ ಪ್ರೀತಿ ಕೊಟ್ಟಿದ್ದಕ್ಕೆ ನಾವ್ ಯಾವತ್ತಿದ್ರು ಸದಾ ಚಿರಋಣಿ, ಅದನ್ನ ನಾನು ಕಾಪಾಡ್ಕೊಂಡು ಹೋಗ್ತೀನಿ. ಓಕೆ ಸರ್, ಬಿಗ್ ಬಾಸ್ ಮನೇಲಿ ಒಂದು ಲೈ ಡಿಟೆಕ್ಟರ್ ಅಂತ ಇದ್ದಿದ್ರೆ ಅದು ನಾನೇ ಹೇಳ್ಬಿಡ್ತೀನಿ. ಫಸ್ಟ್ ಸಿಗಾಕೊಂತ ಚೈತ್ರ, ಸೆಕೆಂಡ್ ನನ್ನ ಪ್ರಕಾರ ಮಂಜು, ಹನುಮಂತು, ಅಷ್ಟೇ ಅನ್ಸುತ್ತೆ. ಸರ್ ನಿಮಗ್ ನೀವ್ ಏನಂತ ಡಿಸ್ಕ್ರೈಬ್ ಮಾಡ್ಕೋತೀರಾ ಬಿಗ್ ಬಾಸ್ ಮನೇಲಿ ಆಗಿರ್ಲಿ ಆಚೆ ಆಗಿರ್ಲಿ? ಸಾಚಾ ಅಲ್ದಿರೋ ಒಳ್ಳೆ ಹುಡುಗ. ಇನ್ನೊಂದು ಸರ್, ಲೈಕ್ ಇದು ಒಂದು ಕಾಂಟ್ರವರ್ಸಿ ಆಗಿದೆ. ಸೊ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಆಗಿರ್ಲಿ, ರೀಲ್ಸ್ ಅಲ್ಲಿ ಆಗಿರ್ಲಿ, ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಆಗಿರ್ಲಿ, ಒಂದು ಕಾಂಟ್ರವರ್ಸಿ ಏನ್ ನೋಡ್ತಾ ಇದೀವಿ ಅಂದ್ರೆ ಸುದೀಪ್ ಸರ್ ಅವರ ಡಾಟರ್ ಸಾನ್ವಿ ಮ್ಯಾಮ್. ಸೊ ಅವರು 4 ಮೆಂಬರ್ಸ್ ಫೋಟೋ ತಗೋತಾ ಇರ್ತಾರೆ, ನೀವೇನು ಒಂದು ಜಸ್ಟ್ ಲೈಟ್ ಆಗಿ ಒಂದು ಪೋಸ್ಟ್ ಕೊಡ್ತೀರಾ ಈ ತರ. ಸೊ ಅದು ಕಾಂಟ್ರವರ್ಸಿ ಜನ ತುಂಬಾ ಮಾಡ್ತಿದ್ದಾರೆ. ಲೈಕ್ ಬೇರೆ ರೀತಿಲಿ ಕಮೆಂಟ್ಸ್ ಹಾಕಿರ್ಬೋದು, ಲೈಕ್ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಡಿಗ್ರೇಡ್ ಮಾಡ್ತಾ ಇರ್ಬೋದು. ನೀವ್ ಏನ್ ಅಂತೀರಾ ಅದಕ್ಕೆ? ಅದಕ್ಕೊಂದು ಸೊಲ್ಯೂಷನ್ ಇಲ್ಲ. ಅದೇನ್ ಗೊತ್ತಾ ಪಾಪ, ತುಂಬಾ ಒಳ್ಳೇದ್ ಅನ್ಸುತ್ತಿದಲ್ಲ, ತುಂಬಾ ಖುಷಿ ಆಗುತ್ತಿದಲ್ಲ ನೋಡಿದಾಗ. ಯಾಕೆ ಈ ತರ ಕೆಲಸಗಳೆಲ್ಲ ಮಾಡ್ತಾರೋ, ಅನ್ವಾಂಟೆಡ್ ಸ್ಟಫ್ ಯಾಕೆ ಮಾಡ್ತಾರೋ ಅಂತ ಅನ್ಸುತ್ತೆ. ಯಾಕಂದ್ರೆ ಸಾನ್ವಿ ಇಸ್ ಅ ವೆರಿ ವೆರಿ ಡೌನ್ ಟು ಅರ್ತ್ ಹಂಬಲ್ ಪರ್ಸನ್. ಆಮೇಲೆ ಅವ್ರ ಮನೆಗೆ ನಾವು ಹೋಗಿದ್ದೀವಿ, ಅವ್ರ ಜೊತೆ ನಾವು ಮಾತಾಡಿದ್ದೀವಿ, ಅವ್ರ ಜೊತೆ ಊಟ ಮಾಡಿದ್ದೀವಿ ಅಂದಾಗ ವಿ ನೋ ವಾಟ್ ಕೈಂಡ್ ಆಫ್ ಅ ಪರ್ಸನಾಲಿಟಿ ಶಿ ಇಸ್. ಅವ್ರ ತರ ಎಲ್ಲ ನಿಮ್ ಕೈ ಒಂದು ದಿವಸನೂ ಇರಕ್ ಆಗಲ್ಲ, ಅಂದ್ರೆ ಅಷ್ಟು ಹಂಬಲ್ ಆಗಿ ಡೌನ್ ಟು ಅರ್ತ್. ಸೊ ವೆನ್ ಯು ಡೋಂಟ್ ನೋ ಸರ್ಟನ್ ಥಿಂಗ್ಸ್, ಡೋಂಟ್ ಕಮೆಂಟ್ ಅಬೌಟ್ ಇಟ್. ಅವ್ರ ಪಪ್ಪ ನನಗೇನು ಹೇಳೂ ಇಲ್ಲ, ಆಮೇಲೆ ನನಗೆ ಇಲ್ಲಿ ಅದು ಮಾಡಬಾರ್ದು ಫೋಟೋ ಆ ಥರ ಏನೂ ಹೇಳಲಿಲ್ಲ. ಇಟ್ ವಾಸ್ ಅ ಫನ್ ಜೋಕ್. ಸುಮ್ಮನೆ ಏನೋ ಕಾಲಿಡತ್ತಾರೆ ಏನೋ ಹೇಳಿದ್ರು, ನಾನು ತಮಾಷೆಗೆ ಅವ್ರಿಗೆ ಹಂಗೆ ಮಾತಾಡ್ಬಿಟ್ಟು ಸೀಡಿಗೆ ಬಂದೆ. ತಿರ್ಗಾ ಅದಾದ್ಮೇಲೆ ಫೋಟೋ ನಾವೇ ಜೊತೆಗೆ ತಗೊಂಡಿದ್ದೀವಿ, ತಿರ್ಗಾ ಅದೊಂದು ವಿಡಿಯೋನು ಬಂದೆ ಆಚೆ.
ಸೊ ಹಿಂಗಿದ್ದಾಗ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಯು ಗೈಸ್ ಪೋಟ್ರೆ ಸಚ್ ಪೀಪಲ್ ಲೈಕ್ ದಿಸ್ ಅಂತ. ಬಿಕಾಸ್ ವಿ ಕೀಪ್ ಸೀಯಿಂಗ್ ದಟ್ ಅದು ರೀಲ್ಸ್ ಅಲ್ಲೆಲ್ಲ ಪೋರ್ಟ್ರೇ ಆಗ್ತಾ ಇರೋದೇ ಆ ತರ. ಅಂಡ್ ಅದು ಎಲ್ಲರಿಗೂ ಕ್ವಶನ್ಸ್ ಕೂಡ ಆಗಿದೆ. ಇಲ್ಲ, ನಾನು ಅದನ್ನ ನೋಡ್ದೆ, ಬಟ್ ಅದೇ ತುಂಬಾ ತಪ್ಪು. ಅವ್ರೇನೋ ಪಾಪ ತಮಾಷೆಗೇನೋ ಹೇಳಿದ್ದು ನನ್ಗೆ, ನಾನು ಅದನ್ನ ತಮಾಷೆಯಾಗಿ ಹೇಳ್ಬಿಟ್ಟು ತಿರ್ಗಾ ನೆಕ್ಸ್ಟ್ 2 ಸೆಕೆಂಡ್ಗೆ ತಿರ್ಗಾ ನಾನು ಅವ್ರ ಜೊತೆಗೇನೆ ಒಂದು ವಿಡಿಯೋ ಬೇರೆ ಬಂತು. ಸೊ ಹಂಗಿದ್ದಾಗ ಅರ್ಥ ಮಾಡ್ಕೊಬೇಕು, ಅಟ್ಲೀಸ್ಟ್ ಏನಾದ್ರು ಕೇಳಬೇಕು ಡೈರೆಕ್ಟ್ ಆಗಿ. ನನಗೆ ಮೆಸೇಜ್ ಮಾಡಿ, ನಾನೇ ಡೈರೆಕ್ಟ್ ಆಗಿ ಹೇಳ್ತೀನಿ. ನನಗಿಂತ ಡೈರೆಕ್ಟ್ ಆಗಿ ಹೇಳೋನು ಯಾರು ಅವನಿಲ್ಲಿ, ನಾನೇ ಡೈರೆಕ್ಟ್ ಆಗಿ ಹೇಳ್ತೀನಿ ಏನಾದ್ರು ಕ್ಲಾರಿಫಿಕೇಶನ್ ಬೇಕು ಅಂತ. ಬಟ್ ಆದ್ರೆ ಪಾಪ ಅವ್ರನ್ನ ಬ್ಲೇಮ್ ಮಾಡಿದಾಗ್ಲಿ, ಇದನ್ನ ಸುದೀಪ್ ಸರ್ನ ಹೇಳೋದಾಗ್ಲಿ ತುಂಬಾ ದೊಡ್ಡ ತಪ್ಪು. ಇದು ನಾವು ಮಾಡಬಾರ್ದು ಯಾರು. ಬಿಕಾಸ್ ನಾವ್ ನೋಡ್ತಾ ಇರೋ ಪ್ರಕಾರ ನೀವು ಸುದೀಪ್ ಸರ್ನ ತುಂಬಾ ಅಂದ್ರೆ ತುಂಬಾ ಇಷ್ಟ ಪಡ್ತೀರಾ. ಯು ಕೀಪ್ ಆನ್ ಟೆಲ್ಲಿಂಗ್ ಇನ್ ಎವ್ರಿ ಎಪಿಸೋಡ್, ಲೈಕ್ ಏನಾದ್ರು ವೀಕೆಂಡ್ ಬಂದಾಗ, ಸ್ಯಾಟರ್ಡೆ ಸಂಡೇ ಬಂದಾಗ ಲವ್ ಯು ಸರ್ ಅಂತ ಹೇಳ್ದಿಲ್ಲ ನೀವು ಸುದೀಪ್ ಸರ್ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಸೊ ಈ ತರ ಪೋಟ್ರೆ ಆದಾಗ ನಮಗೂ ಕೂಡ ವಾಟ್ ಏನಾಗಿರ್ಬೋದು. ಸೊ ಆ ಕ್ವಶನ್ ನ ತಗೊಬಂದು ನಿಮ್ಗೆ ಪ್ರೆಸೆಂಟ್ ಮಾಡ್ತೀವಿ. ಇಲ್ಲ, ಏನೂ ಆಗಿಲ್ಲ. ಅಲ್ಲೇ ನಾನು ಫೋಟೋಗೆ ನಿಂತ್ಕೊಂಡಾಗ ಅವ್ರು ತಮಾಷೆಗೇನೋ ಹೇಳಿದ್ರು, ನಾನು ಅದನ್ನ ತಮಾಷೆಗೆ ಹೇಳ್ಬಿಟ್ಟು ತಿರ್ಗಾ ಬಂದು ತಿರ್ಗಾ ಒಂದು ಫೋಟೋ ತಗೊಂಡ್ವಿ. ಇಟ್ ವಾಸ್ ಅ ಫನ್ ಕಾನ್ವರ್ಸೇಷನ್. ಅದನ್ನ ಹೆಂಗೆ, ಅದು ಪ್ರಾಬ್ಲಮ್ ಏನಾಯ್ತು ಗೊತ್ತಾ, ನಾನು ಎಕ್ಸ್ಪ್ರೆಷನ್ ಕರೆಕ್ಟ್ ಆಗಿ ಕೊಡದೆ ಹೋಗ್ಬಿಟ್ಟೆ. ಅವ್ರ ಆತರ ಹೇಳಿದಾಗ ನಾನೇನೋ ಹೇಳಕ್ ಹೋಗಿ ಅದು ಬೇರೆ ತರ ಎಕ್ಸ್ಪ್ರೆಷನ್ ಕಾಣಿಸ್ಬಿಡ. ಅದು ಹೆಂಗ್ ಕಾಣಿಸ್ತು ಅಂದ್ರೆ ಅದು ಕಾಣಿಸಿರೋದು ಹಂಗೆ, ಬಟ್ ಆದ್ರೆ ಆ ತರ ಏನೂ ಇಲ್ಲ. ಶಿ ಇಸ್ ಅ ವೆರಿ ಡೌನ್ ಟು ಅರ್ತ್ ಪರ್ಸನ್. ಆಮೇಲೆ ಫೋಟೋ ತಗೊಂಡಾಗ ನೀನ್ ಮದ್ದಲ್ ಬರ್ಬೇಡ ಅಂತ ಹೇಳೋಷ್ಟು ವ್ಯಕ್ತಿತ್ವ ಅವ್ರಿಗಂತೂ ಇಲ್ಲ. ಶಿ ಹ್ಯಾಸ್ ಅ ಗ್ರೇಟ್ ಪರ್ಸನಾಲಿಟಿ. ಆ ತರ ಇದ್ದಾಗ ಆ ತರ ಎಲ್ಲ ಹೇಳೋದು ಇಲ್ಲ. ಫಸ್ಟ್ ಆಫ್ ಆಲ್ ನನಗೆ ಆ ತರ ಹೇಳೋದು ಇಲ್ಲ, ಯಾಕಂದ್ರೆ ಶಿ ನೋಸ್ ವಾಟ್ ಕೈಂಡ್ ಆಫ್ ಅ ಪರ್ಸನ್ ಐ ಹ್ಯಾಮ್. ಆಮೇಲೆ ಆ ಶೋಗಳು ಅವರು ಬಂದು ನಮ್ ಶೋಗಳಲ್ಲಿ ಕೂತ್ಕೊಂಡು ನೋಡಿದ್ದಾರೆ. ಅಂಡ್ ಶಿ ಲೈಕ್ ದರ್ ಪರ್ಸನಾಲಿಟಿ. ಆ ತರ ಎಲ್ಲ ಇದ್ದಾಗ ಆ ತರ ಎಲ್ಲ ನಮ್ಗೆ ಹರ್ಟ್ ಆಗೋ ತರ ಅವ್ರು ಮಾತಾಡೋದು ಇಲ್ಲ. ನನಗಲ್ಲ, ಯಾರಿಗೂ ಆ ತರ ಮಾತಾಡಲ್ಲ ಅವರು. ಸೊ ಹಂಗಿದ್ದಾಗ ಡೋಂಟ್ ಜಡ್ಜ್ ಅ ಪರ್ಸನ್ ವಿತೌಟ್ ಗೆಟಿಂಗ್ ಟು ನೋ ದ ಕ್ಲಾರಿಟಿ. ನಾನು ಅದರ ನೆಕ್ಸ್ಟ್ ದಿನಾನೇ ಪೋಸ್ಟ್ ಹಾಕಿದ್ದೆ ಅದ್ರ ಬಗ್ಗೆ, ಬಟ್ ಅದಾದ್ಮೇಲೆ ಎಲ್ಲ ಸ್ಟಾಪ್ ಮಾಡಿದ್ರು ಅನ್ಸುತ್ತೆ. ಬಟ್ ಅದೇ ಪ್ಲೀಸ್ ಗೊತ್ತಿಲ್ಲದೆ ಏನೋ ಸಡನ್ ಆಗಿ ಜಡ್ಜ್ ಮಾಡಕ್ ಹೋಗ್ಬೇಡಿ. ಏನಾದ್ರು ಬೇಕು ಕ್ಲಾರಿಟಿ ಅಂದ್ರೆ ನನ್ನೇ ಕೇಳಿ ಡೈರೆಕ್ಟ್ ಆಗಿ ನಾನೇ ಹೇಳ್ತೀನಿ. ಐ ಹೋಪ್ ಈ ಕ್ವಶನ್ ಇಂದ ಎಲ್ಲರಿಗೂ ಕ್ಲಾರಿಟಿ ಬಂದಿದೆ ಅಂತ. ಬಿಕಾಸ್ ಆಸ್ ಅ ಫ್ಯಾನ್ ಕೂಡ ನನ್ಗೂ ಕೂಡ ಈ ಕ್ಲಾರಿಟಿ ಬೇಕಾಗಿತ್ತು, ಏನಾಗಿರ್ಬೋದು. ಬಿಕಾಸ್ ನಮ್ಗೆ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಫಾಲೋ ಅಪ್ ಒಂದು 50 days ನೋಡಿದೀವಿ ಅನ್ಕೊಳ್ಳಿ ಸರ್, ನಿಮ್ಗೆ ಬಿಗ್ ಬಾಸ್ ಸೀಸನ್ ಲೈಕ್ ಮಿಡ್ 70 days. ಓಕೆ, 70 days ನೋಡಿದೆ. ಬಿಕಾಸ್ ನೀವು ಒಂದೊಂದು ಸಿಚುವೇಶನ್ ಅಲ್ಲಿ ಯಾವ ತರ ಥಿಂಕ್ ಮಾಡ್ತೀರಾ, ನಿಮ್ ಎಕ್ಸ್ಪ್ರೆಷನ್ ಹೆಂಗ್ ಚೇಂಜ್ ಆಗುತ್ತೆ ಅಂತ ನಮಗ್ ಗೊತ್ತಾಗತ್ತೆ. ಬಿಕಾಸ್ ವಿ ಕೀಪ್ ಅ ಫಾಲೋ ಅಪ್ ಆನ್ ಯು. ಸೊ ವೆನ್ ಅದರ್ ಪೀಪಲ್ ಕಮೆಂಟ್ ಅಬೌಟ್ ಇಟ್, ಇವನ್ ನಮಗೂ ಕೂಡ ಬೇಜಾರಾಗುತ್ತೆ. ವಿ ಜಸ್ಟ್ ವಾಂಟೆಡ್ ಅ ಕ್ಲಾರಿಫಿಕೇಶನ್, ನಾಟ್ ಬಿಕಾಸ್ ಫಾರ್ ಅಸ್ ನಮ್ಗೆ ಗೊತ್ತು ನೀವ್ ಹೆಂಗೆ ಅಂತ. ವಿ ವಾಂಟೆಡ್ ಅದರ್ಸ್ ಆಲ್ಸೋ ಟು ನೋ ಏನಾಗಿದೆ ಆ ಸಿಚುವೇಶನ್ ಅಲ್ಲಿ. ಅಂಡ್ ನೀವ್ ಅದನ್ನ ಹೇಳಿದ್ದು ನಮ್ಗೆ ತುಂಬಾ ಖುಷಿ ಸರ್. ಯಾಕಂದ್ರೆ ಆಸ್ ಅ ಫ್ಯಾನ್ ನೀವ್ ಹೇಳ್ತಾ ಇದ್, ನಾನ್ ಒಂದು ಫ್ಯಾನ್ ಆಗಿ ನೀವ್ ಹೇಳ್ತಿದ್ದೀರಾ ನೋಡಿ, ನೀವ್ ಕೊಟ್ಟಿರೋ ಪ್ರೀತಿ ಅದು ನನ್ ಕೊನೆಯವರೆಗೂ ನಾನು ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ. ದಟ್ ಇಸ್ ಲೈಕ್ ಅದೊಂಥರ ನಮ್ಗೊಂಥರ ಹೋಪ್ ಕೊಟ್ಟಂಗೆ. ಏನೇ ಆಗ್ಲಿ, ಫರ್ದರ್ ಏನೇ ಬರ್ಲಿ, ಏನೇ ಶೋಸ್ ಬರ್ಲಿ, ನಾನು ಬೆಸ್ಟ್ ಕೊಡ್ತಾ ಇದೀನಿ ಅಂತ ಹೇಳ್ತಾ ಇದ್ದೀರಾ ನೀವು. ಸೊ ದಟ್ ಇಸ್ ಲೈಕ್ ದ ಬಿಗ್ಗೆಸ್ಟ್ ಥಿಂಗ್ ಫಾರ್ ಅಸ್. ಅಂಡ್ ಐ ಹೋಪ್ ನಿಮ್ಗೆ ಆಲ್ ದ ಬೆಸ್ಟ್ ಫಾರ್ ದ ಫರ್ದರ್ ಜರ್ನಿ. ಅಂಡ್ ನೀವು ಯಾವಾಗ್ಲೂ ಹಿಂಗೆ ಚೆನ್ನಾಗಿ ಲೈಕ್ ಬೆಳಿತಾನೆ ಹೋಗಿ, ಬೆಳಿತಾನೆ ಇರಿ. ಬುಜ್ಜಿ ಅಂತ ಅನ್ಸ್ಕೊಂಡಿದ್ರ, ನೀವು ಬುಜ್ಜಿ ಕ್ಯಾರೆಕ್ಟರ್ ತುಂಬಾ ಜಾವಿಯಲ್ ಆಗಿ, ಕ್ರೇಜಿ ಆಗಿ, ವಿಟಿಯರ್ ಆಗಿ ಇರಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಜೊತೆಗೆ ನನ್ನ ಜೊತೆ ನೀವು ಬನ್ನಿ, ಎಲ್ಲ ಜೊತೆಗೇನೆ ಹೋಗೋಣ, ಎಲ್ಲ ನೀವಿದ್ರೆ ನಾವು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. And happy seeing you guys. Thank you so much for your time. Anytime.